ಎಸ್ ಸರ್, ಕಮಿಂಗ್ ಟು ರಿಲೀಸ್ ಫೆಬ್ರವರಿ ನಿಮ್ಮ ಫೇವರೇಟ್ ಮಂತ್ ಅಂತ ಅನ್ಸುತ್ತೆ, ಯಾಕಂದ್ರೆ ಪ್ರೇಮ ಬರಹ ಕೂಡ ಫೆಬ್ ಅಲ್ಲೇ ರಿಲೀಸ್ ಮಾಡಿದ್ರಿ. ಈಗ 14th ಫೆಬ್, ಸೊ ಒಂದು ಒಳ್ಳೆ ಡೇಟ್, ಪ್ರೇಮಿಗಳ ದಿನ. ಎಸ್ ಎಸ್, ಪ್ರೀತಿಯ ದಿನ. ಎಲ್ಲ ಪ್ರೇಮಿಗಳು ಅಂದ ತಕ್ಷಣ ಬರೀ ಇವ್ರ ಮಾತ್ರ ಅಲ್ಲ, ಎಲ್ಲ ಪ್ರೀತಿಸೋ ಹೃದಯಗಳ ದಿನ. ಪ್ರಪಂಚದಲ್ಲಿ ಏನೇ ಆದ್ರೂ ನಾವು ಪ್ರೀತಿಸ್ಬೇಕು ಅನ್ನೋದೇ ಮೋಟೋ. ನೀವು ಒಂದು ಸೀನಲ್ಲಿ ನೋಡಿದ್ರೆ ಹಾಗೆ ಇರುತ್ತೆ ಅದು. ಕರೆಕ್ಟ್. ಸೊ ಇಟ್ಸ್ ಅ ವೆರಿ ನೈಸ್ ಡೇ ಟು ರಿಲೀಸ್ ದಿಸ್ ಪಿಕ್ಚರ್ ಆನ್ ಫೆಬ್ರವರಿ 14th. ಅದೇನು ಪ್ಲಾನ್ ಮಾಡಲಿಲ್ಲ, ಆ ಥರ ಇಟ್ ಹ್ಯಾಪೆಂಡ್. ಸೊ ಕನ್ನಡ ಜನಕ್ಕೆ ನಿಜವಾಗ್ಲೂ ಒಂದು ಡಿಫ್ರೆಂಟ್ ಆಗಿ ಒಂದು ಸಿನಿಮಾ ಕೊಡೋ ಒಂದು ಪ್ರಯತ್ನನೇ ಇದು. ವಿತ್ ಫುಲ್ ಒಂದು ಹಾರ್ಟ್ ಆ್ಯಂಡ್ ಸೋಲ್ ಇಟ್ ಸಿನಿಮಾ ಮಾಡಿರೋದು ಇದು. ಸೊ ಜನ ನೋಡ್ಬಿಟ್ಟು ಹೇಳ್ಬೇಕು, ನಾವೇನೇ ಹೇಳಿದ್ರು ಹಾಗಿರುತ್ತೆ ಹೀಗಿರುತ್ತೆ ಅಂತ ಜನನೇ ಅವ್ರು ಹೇಳೋದು ಫೈನಲಿ. ಕರೆಕ್ಟ್ ಸರ್. ಎಸ್ ಸರ್, ಸಪೋರ್ಟ್ ಫ್ರಮ್ ಆಲ್ ದ ಇಂಡಸ್ಟ್ರೀಸ್ ನಾವು ಮಾತಾಡಿದ್ರೆ, ನೀವು ಮೆಗಾ ಫ್ಯಾಮಿಲಿ ತುಂಬ ಹತ್ರ ಇದ್ರಿ, ಸೊ ಅವರ ಒಂದು ಸಪೋರ್ಟ್ ಆಗಲಿ, ಈಗ ಪವನ್ ಸರ್ ತುಂಬ ಹೇಳಿದ್ರಿ ನೀವು ಕೆಲವೊಂದಷ್ಟು ಇಂಟರ್ವ್ಯೂಗಳಲ್ಲಿ. ಸೊ ಸಪೋರ್ಟ್ ಫ್ರಮ್ ಆಲ್ ದ ಇಂಡಸ್ಟ್ರಿ, ಪರ್ಟಿಕ್ಯುಲರ್ಲಿ ಮೆಗಾ ಫ್ಯಾಮಿಲಿ, ಇದೆಲ್ಲವೂ ಕೂಡ. ಮೆಗಾ ಫ್ಯಾಮಿಲಿ ಅಂತಂದರೆ ಪವನ್ ಕಲ್ಯಾಣ್ ಅವರು ನಮಗೆ ತುಂಬಾ ಬಂದು ಫಸ್ಟ್ ಕ್ಲಾಪ್ ಎಲ್ಲ ಮಾಡಿದ್ದವ್ರೇನೆ. ನಾನು ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಹೋಗಿ ಕರೆದ್ಬಿಟ್ಟು ಬಂದೆ. ಸರಿ ಟ್ರೈ ಮಾಡಿ, ಬಿಕಾಸ್ ತುಂಬ ಬ್ಯುಸಿ ಪೀಪಲ್ ಅಲ್ವಾ, ಎಲ್ಲರೂ ಅವರವರ ಇದರಲ್ಲೇ ಬ್ಯುಸಿಯಾಗಿರ್ತಾರೆ. ಬರಲ್ಲ ಅಂದ್ಕೊಂಡಿದ್ದೆ, ಬಟ್ ಬಂದುಬಿಟ್ಟು ಪವನ್ ಕಲ್ಯಾಣ್ ಹೇಳಿದ್ದು ಒಂದೇ ಮಾತು, ನಿಮಗೆ ನಾವು ಇದೀವಿ ಅಂತ ಹೇಳೋಕ್ಕೆ ನಾನು ಬಂದೆ ಅಂತ ಹೇಳಿ. ಸೊ ದಟ್ ವಾಸ್ ವೆರಿ ನೈಸ್ ಫಿಲ್ಮ್. ಸೊ ದಟ್ಸ್ ಇಟ್. ಹಾಗೆ ನಮ್ಮ ಧ್ರುವಂದು, ಧ್ರುವ ದೊಡ್ಡ ಸ್ಟಾರು. ಸೊ ಅವನ್ನ ಹೇಗೆ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದು ಒಂದು ಚಾಲೆಂಜಿಂಗ್ ಪಿಕ್ಚರ್ ನನಗೆ. ಸೊ ಗ್ಯಾರಂಟಿ ಅದಕ್ಕೆ ಮುಂಚೆ ನಾನು ಅವನ ಬಗ್ಗೆ ಯಾವಾಗ ಅಂದ್ಕೊಂಡ್ರು ಒಂದು ಗನ್ನಲ್ಲಿರೋ ಬುಲೆಟ್ ಥರನೇ ಅನ್ಕೋತೀನಿ. ಸೊ ಬುಲೆಟ್ನ ಕರೆಕ್ಟಾಗಿಟ್ಟು ಶೂಟ್ ಮಾಡಿದ್ರೆ ಟಾರ್ಗೆಟ್ ಕರೆಕ್ಟಾಗಿ ಹೊಡಿಯುತ್ತೆ. ಸೊ ಗೋಲಿ ಥರ ಬುಲೆಟ್ನ ಹೆಂಗೆ ಬೀಸಾಕಿದ್ರೆ ಎಲ್ಲೋ ಹಂಗೆ ಆಗಬಾರ್ದು ಅಂತ ತುಂಬ ಒಂದು ಜಾಗೃತಿಯಾಗಿ ಈ ಕ್ಯಾರೆಕ್ಟರ್ನ ನಾವು ಕನ್ಸೀವ್ಡ್. ಸೊ ಇಟ್ ವಿಲ್ ಬಿ ಹೈಲೈಟ್. ಧ್ರುವನ ಫ್ಯಾನ್ಸ್ಗೆ ಒಂದು ಫೀಸ್ಟ್, ಒಂದು ಹಬ್ಬ ತರ ಇರುತ್ತೆ ಅದು ಗ್ಯಾರಂಟಿ. 14th of Feb ರಿಲೀಸ್ ಆಗ್ತಾ ಇದೆ ಸಿನಿಮಾ, ಏನ್ ಹೇಳ್ತೀರಿ ನೀವು? ಐ ಥಿಂಕ್ ಪ್ರೇಮ ಬರಹನು ಫೆಬ್ ಅಲ್ಲಿ ಬಂದಿತ್ತು, ಸೊ ಐ ಥಿಂಕ್ ಫೆಬ್ರವರಿ ನಮ್ಗೆ ಲಕ್ಕಿ ಅನ್ಸುತ್ತೆ. 8 years ಆಗೋಯ್ತು ಸರ್ ಅದು ಬಂದು. ಐ ಕಾಂಟ್ ಇವನ್ ಬಿಲೀವ್ ಇಟ್, ಇಟ್ ಜಸ್ಟ್ ಫ್ಲೂ. ಸೊ ನಾನ್ ಕಾಯ್ತಿದ್ದೀನಿ, ತುಂಬಾ ವರ್ಷಗಳಾಗಿದೆ. ಸೊ ಐ ವಾಂಟ್ ಜನ ಬಂದು ಫಿಲ್ಮ್ ನ ನೋಡ್ಬೇಕು. ಅಪ್ಪ ಹೇಳ್ದಾಗೆ ತುಂಬಾ ಪ್ರೀತಿಯಿಂದ ಸಿನ್ಸಿಯರ್ ಆಗಿ ಒಂದು ಫಿಲ್ಮ್ ಮಾಡಿದೀವಿ. ಸೊ ಐ ಥಿಂಕ್ ನೀವ್ ಹೇಳ್ದಾಗೆ ಎಲ್ಲಾ ಏಜ್ ಗ್ರೂಪ್ಸ್, ಎಸ್ಪೆಷಲಿ ಜೆನ್ಸಿಗೆ ಇಷ್ಟ ಆಗೋಂತ ಒಂದು ಚಿತ್ರ. ಸೊ ಎವ್ರಿ ಒನ್ ಶುಡ್ ಕಮ್ ಅಂಡ್ ವಾಚ್. ನಿರಂಜನ್, ಡೆಫಿನೆಟ್ಲಿ ಫೆಬ್ 14 ನಿಮ್ಮ ಎಲ್ಲ ಏನ್ ಪ್ರೀತಿ ಪಾತ್ರರು, ಪ್ರಿಯತಮೆಯರು ಎಲ್ಲರೂ ಕೂಡ ಪ್ರೇಯಸಿಯರು ಎಲ್ರಿಗೂ ಪಾಪ ಅಪೀಲ್ ಮಾಡಿ. ಇಲ್ಲ, ಡೆಫಿನೆಟ್ಲಿ ಏನಂದ್ರೆ ಒಂದು ಲವರ್ಸ್ ಡೇ, ಇಟ್ಸ್ ಅ ಬ್ಯೂಟಿಫುಲ್ ಡೇ. ಬರೀ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತಲ್ಲ, ಅಪ್ಪ ಅಮ್ಮನಿಗೂ ಅದೇ ಪ್ರೀತಿ ಕೊಡಿ, ಥಿಯೇಟರ್ ಕರ್ಕೊಂಬನ್ನಿ, ಎಲ್ರು ಕೂತ್ ನೋಡೋ ಅಂತ ಒಂದು ಸಿನಿಮಾ. ನೀವು ಬಿಸಿ ಆಗ್ಬಿಟ್ರಲ್ಲ, ನಿಮ್ಮ ಪ್ರೀತಿ ಎಲ್ಲ ನಮಗ್ ಕೊಡಿ ಸರ್. ಅಲ್ಲ, ಬಟ್ ನನಗೆ ಸಮಸ್ಯೆ ಅನ್ಸಿದವ್ರಿಗೆ ಸರ್, 14th ಅವ್ರು ಬಿಸಿ ಇರ್ತಾರೆ. ಈಗ ಸಿನಿಮಾ ಬೇರೆ ನೀವು ತರ್ತಾ ಇದೀರಿ, ಸಿನಿಮಾ ಬರ್ಬೇಕಾ ಪಾಪ ಅವ್ರ ಹೆಂಗೆ ನಾನು ಕರ್ಕೊಂಡ್ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ. ರಿಲೀಸ್ ಒಂದ್ ಚೂರ್ ಅವ್ರದ ಟೈಮಿಂಗ್ ನನ್ನ ಕಡೆಯಿಂದ ಬರೀ ಸಿನಿಮಾಗ್ ಮಾತ್ರ ನನ್ನ ಕಡೆ ಯಾವತ್ತು ನನ್ ಸಿನಿಮಾ ಕರ್ಕೊಂಡ್ ಬರ್ತೀನಿ. ಇದು ಪ್ಲಾನ್. ಓಕೆ, 14 ಸೆಲೆಬ್ರೇಟ್ ಮಾಡೋಣ ಇನ್ ಥಿಯೇಟರ್. ಅದಕ್ಕಿಂತ ಜಾಗ ಬೇಕಾ? ಇಂತ ಒಂದು ಸಿನಿಮಾ ನೋಡಿದ್ರೆ ಅದೇ ಒಂದು ಅದೃಷ್ಟ. 14th ಬಾಲ್ಕನಿ, ಕಾರ್ನರ್ ಸೀಟ್ಸ್. ಈ ಪಿಕ್ಚರ್ ನಲ್ಲಿ ಮುಖ್ಯವಾಗಿ ಇನ್ನು ಪ್ರಕಾಶ್ ರಾಜ್ ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್. ಪ್ರಕಾಶ್ ರಾಜ್ದು, ಸತ್ಯರಾಜ್ ಅವ್ರದ್ದು ಅಷ್ಟೇ, ಕೋಯಿ ಸರಳ ಕೂಡ ಮಾಡಿದ್ದಾರೆ. ವೆರಿ ಎಮೋಷನಲ್ ರೋಲ್ ಅದು. ಇದೆಲ್ಲ ಒಂದು ಪಿಲ್ಲರ್ ಆದ್ರೆ, ಮ್ಯೂಸಿಕ್ ವಿಲ್ ಬಿ ಅನದರ್ ಪಿಲ್ಲರ್. ಅನೂಪ್ ರೂಬೆನ್ಸ್ ಇಸ್ ಡನ್ ಎ ಫ್ಯಾಂಟಾಸ್ಟಿಕ್ ಸಾಂಗ್ಸ್. 5 ಸಾಂಗ್ಸ್ ಇದೆ ಪಿಕ್ಚರ್ ನಲ್ಲಿ, ಮೆಲೋಡಿಯಸ್ ಎಲ್ಲ, ಆಲ್ ಡಿಫ್ರೆಂಟ್ ಜಾನರ್ ಆಫ್ ಸಾಂಗ್ಸ್. ಸೊ ಅದು ಆಮೇಲೆ ಫೈಟ್ಸ್ 4 ಫೈಟ್ ಇದೆ ಈ ಸಿನಿಮಾಲಿ. ದೋ ಇಟ್ ಈಸ್ ಎ ವೆರಿ ಏನಂತಾರೆ ಫೀಲ್ ಗುಡ್ ಫಿಲ್ಮ್, ಆದ್ರೂ ಇದರೊಳಗೆ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಇದರಲ್ಲೇ ಇರುತ್ತೆ. ಸೊ ಇಟ್ಸ್ ಎ ಪ್ಯಾಕೇಜ್, ಹೋಲ್ ಪ್ಯಾಕೇಜ್. ಅದರಲ್ಲಿ
ಹೊಸತನ ನಾವೇನು ಹೇಳ್ತೀವಿ ಅನ್ನೋ ವಿಚಾರನೂ ಇರುತ್ತೆ, ಜನಗಳಿಗೆ ಏನು ಬೇಕು ಅನ್ನೋ ವಿಚಾರನೂ ಇರುತ್ತೆ, ಎಲ್ಲ ಬಂದು ಪಾಸಿಟಿವ್ ಆಗಿರುತ್ತೆ. ಓಕೆ, ಪೂರ್ತಿ ಸಿನಿಮಾನೇ ಒಂದು ಪಾಸಿಟಿವ್. ತಂದೆ ತಾಯಿಗಳ ಜೊತೆ ಅಣ್ಣ ತಂಗಿರು ಅವರೆಲ್ಲ ಕೂತ್ಕೊಂಡು ಯಾವ ಒಂದು ಡಬಲ್ ಮೀನಿಂಗು ಇದೆ ಅಂತಂದು ಆ ಒಂದು ಭಯ ಇಲ್ಲದೆ ಸಿನಿಮಾ ನೋಡ್ಬೋದು. ನಿಜ ಸರ್. ಒಂದು ಖುಷಿ ಆಗೋದಂತ ಹೇಳಿದ್ರೆ ಸಿನಿಮಾ ಪೂರ್ತಿ ಲೈಟಲ್ಲಿದೆ, ಬೆಳಕಲ್ಲಿದೆ ಸಿನಿಮಾ. ಕತ್ಲೆ ಸಿನಿಮಾ ಅಲ್ಲ. ಈಗ ಬರ್ತಾ ಇರೋ ಎಲ್ಲಾ ಕತ್ಲೆ ಸಿನಿಮಾ ನೋಡಿ ಸಾಕಾಗ್ಬಿಡಿ. ಅಟ್ಲೀಸ್ಟ್ ಬೆಳಕಲ್ಲಿ ಪಾಸಿಟಿವ್ ಸಿನಿಮಾ ನೋಡೋಣ. ನೋಡಿದ್ರೆ ಈ ಪಿಕ್ಚರ್ಲಿ ನೈಟ್ ಎಫೆಕ್ಟ್ ಸೀನ್ಸೇ ಇಲ್ಲ. ಓಕೆ, ಹೌದಲ್ಲ, ನೈಟ್ ಎಫೆಕ್ಟ್ ಸೀನ್ಸೇ ಇಲ್ಲ. ಎಲ್ಲೋ ಒಂದು ಸೀನೋ 2 ಸೀನೋ ಇರ್ಬೋದೇ ಹೊರತು ಎಲ್ಲ ಬೆಳಕೆ. ನೀವು ಹೇಳಿದಾಗಲೇ ನನಗೆ ಫ್ಲಾಶ್ ಆಗ್ತಾ ಇದೆ. ಎವ್ರಿಥಿಂಗ್ ಇಸ್ ಲೈಟ್. ಓಕೆ ಸರ್, ಫೈನ್. 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸಿನಿಮಾಗೆ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಇದೇ ಫೆಬ್ರವರಿ 14ಕ್ಕೆ ಸಿನಿಮಾ ಸೀತಾಪಯಣ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾನ ನೋಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.